2013ರಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡದಂದು ಬಸವಣ್ಣನವರ ಜನ್ಮ ದಿನೋತ್ಸವದಂದು. ನಾನು ಯಾಕೆ ಬಸವಣ್ಣನವರ ಜನ್ಮ ದಿನೋತ್ಸವದಂದು ಪ್ರಮಾಣ ವಚನ ಸ್ವೀಕಾರ ಮಾಡಿದೆ ಅಂತಂದ್ರೆ, ನನಗೆ ಬಸವಣ್ಣನವರ ವಿಚಾರಗಳು, ಅವರ ತತ್ವ ಆದರ್ಶಗಳು, ಅವುಗಳಲ್ಲಿ ಅಪಾರವಾದ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಮತ್ತು ಬಸವಾದಿ ಶರಣರು ನಡೆದಂತ ದಾರಿನಲ್ಲಿ ನಡೀತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ. ಆಮೇಲೆ ಬಸವಣ್ಣನವರ ಫೋಟೋಗಳನ್ನ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಇಳಿಸ್ತಕ್ಕಂಥ ಕೆಲಸವನ್ನ ಮಾಡಿದೆ. ಯಾಕೆ ಮಾಡಿದೆ ಅಂತಂದ್ರೆ, ಬಸವಣ್ಣನವರ ವಿಚಾರಗಳು ಅಧಿಕಾರಿಗಳ ಮೇಲೆ ಪ್ರಭಾವ ಬೀರಬೇಕು, ಜನರ ಮೇಲೆ ಪ್ರಭಾವವನ್ನು ಬೀರಬೇಕು. ಯಾಕಂದ್ರೆ ಬಸವಾದಿ ಶರಣರು ಈ ದೇಶದಲ್ಲಿ ಬದಲಾವಣೆಯನ್ನ ಕಂಡಿದ್ರು, ಸಮಾಜದಲ್ಲಿ ಬದಲಾವಣೆಯನ್ನ ಕಂಡಿದ್ರು. ಅದಕ್ಕೋಸ್ಕರ ಬಸವಣ್ಣನವರ ಬಗ್ಗೆ, ಬಸವಾದಿ ಶರಣರ ಬಗ್ಗೆ ಅಪಾರವಾದಂತ ಗೌರವವನ್ನು ಇಟ್ಕೊಂಡಿದ್ದೇನೆ.